ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಕನ್ನಡ ಭಾಗ 2 ಗದ್ಯ ಭಾಗ 6 ತಲಕಾಡಿನ ವೈಭವ. ಈ ವಿಡಿಯೋದಲ್ಲಿ ನಾವು ತಲಕಾಡಿನ ವೈಭವ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಕೃತಿಕಾರರ ಪರಿಚಯ. ಇಲ್ಲಿ ನಾವು ಮೊದಲನೆಯದಾಗಿ ಲೇಖಕರ ಕೃತಿಕಾರರ ಪರಿಚಯವನ್ನ ಬರೆಯಬೇಕು. ಕೃತಿಕಾರರ ಪರಿಚಯ: ಹಿರೇಮಲ್ಲೂರು ಈಶ್ವರನ್. ಹಿರೇಮಲ್ಲೂರು ಈಶ್ವರನ್ ಅವರ ಜನನ 11/1/1922 ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಎಂದು ಕೊಟ್ಟಿದ್ದಾರೆ. ಇವರು 11/1/1922 ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರಿನಲ್ಲಿ ಜನಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಕವಿ ಕಂಡ ನಾನು, ಪ್ರವಾಸ ಕಥನ, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜ ರಾಣಿ ದೇಖೋ, ಶಿವನ ಬಟ್ಟೆ, ತಾಯಿ ನೋಟ ಮೊದಲಾದವುಗಳು. ಪುರಸ್ಕಾರಗಳು: ಶ್ರೀಯುತರ ಹರಿಹರನ ಕೃತಿಗಳು 1 ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರೆತಿದೆ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಈ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಎಂದು ನಾವು ಬರೆದಿದ್ದೇವೆ. ಇಲ್ಲಿ ಮೊದಲನೆಯದಾಗಿ ಎ ಪ್ರಶ್ನೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾವು ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಬೇಕು. ಮೊದಲನೆಯದಾಗಿ ಪ್ರಶ್ನೆ ನಂಬರ್ 1: ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸಿದ್ದು ಎಲ್ಲಿ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಉತ್ತರವನ್ನ ನೋಡೋಣ. ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸಿದ್ದು ಶಿವನ ಸಮುದ್ರದಲ್ಲಿ. ಇಲ್ಲಿ ಮೊದಲನೇ ಪ್ರಶ್ನೆಯ ಉತ್ತರವನ್ನು ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 2: ಗಂಗರ ಮೊದಲ ರಾಜಧಾನಿ ಯಾವುದು ಎಂದು ಕೇಳಲಾಗುತ್ತಿದೆ. ಇಲ್ಲಿ ಗಂಗರ ಮೊದಲ ರಾಜಧಾನಿ ಯಾವುದು ಎಂದು ನಾವು ಬರೆಯಬೇಕು. ಗಂಗರ ಮೊದಲ ರಾಜಧಾನಿ ಕೋಲಾರ. ಪ್ರಶ್ನೆ ನಂಬರ್ 3: ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಚಾವುಂಡರಾಯನನ್ನು ರಾಯ ಅಣ್ಣ ಎಂದು ಕರೆಯುತ್ತಾರೆ. ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ಇಲ್ಲಿ ಉತ್ತರವನ್ನು ನೋಡೋಣ. ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯಪುರುಷರ ಚರಿತ್ರೆ. ಪ್ರಶ್ನೆ ನಂಬರ್ 5: ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಲು ಕಾರಣವೇನು? ಉತ್ತರ: ವಿಷ್ಣುವರ್ಧನನು ವಿಕ್ರಮಚೋಳನ ಸೇನಾನಿ ಆದಿಯಮನನ್ನು ಸೋಲಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣ ಗುಡಿ ಕಟ್ಟಿದನು. ಆರನೇ ಪ್ರಶ್ನೆ: ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು? ನಮ್ಮ ದೇವಾಲಯಗಳೇ ನಮ್ಮ ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತುಗಳು. ಆ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ನಾವು ಉತ್ತರವನ್ನು ಬರೆಯಬೇಕಾಗಿದೆ. ಮೊದಲನೇ ಪ್ರಶ್ನೆ: ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನಾವು ಉತ್ತರವನ್ನು ಬರೆದಿದ್ದೇವೆ, ಸರಿಯಾಗಿ ನೋಡಿ ಬರೆದುಕೊಳ್ಳಿ.
ಪ್ರಶ್ನೆ ನಂಬರ್ 2, ಚಾವುಂಡರಾಯ ಯಾರು, ಆತನ ವಿಶೇಷತೆಯೇನು? ಇಲ್ಲಿ ಉತ್ತರದಲ್ಲಿ ಚಾವುಂಡರಾಯ ಯಾರು ಎಂದು ಬರೆಯಬೇಕು ಮತ್ತು ಆತನ ವಿಶೇಷತೆಗಳನ್ನು ಬರೆಯಬೇಕಾಗಿದೆ. ಇಲ್ಲಿ ನಾವು ಚಾವುಂಡರಾಯ ಯಾರು ಮತ್ತು ಆತನ ವಿಶೇಷತೆಗಳು ಏನು ಎಂಬುದನ್ನು ಬರೆದಿದ್ದೇವೆ. ಉತ್ತರವನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 3, ಚೋಳರ ಸಾಧನೆ ಏನು? ಚೋಳರ ಸಾಧನೆಯನ್ನು ಇಲ್ಲಿ ಬರೆಯಬೇಕಾಗಿದೆ. ಬರೆದುಕೊಳ್ಳಿ. ಈ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ 4ರಿಂದ 5 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 1, ಗಂಗರ ಇತಿಹಾಸದ ವಿಶೇಷತೆ ಏನು? ಇಲ್ಲಿ ನೀವು ಗಂಗರ ಇತಿಹಾಸದ ವಿಶೇಷತೆಗಳನ್ನು ಬರೆಯಬೇಕಾಗಿದೆ. ಉತ್ತರವನ್ನು ನಾವು ಇಲ್ಲಿ ಬರೆದಿದ್ದೇವೆ. ನೀವು ಸರಿಯಾಗಿ ನೋಡಿ ಉತ್ತರವನ್ನು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ, ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳಾವುವು? ವಿವರಿಸಿ. ಉತ್ತರವನ್ನು ಬರೆದುಕೊಳ್ಳಿ. ಮೂರನೇ ಪ್ರಶ್ನೆ, ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇಲ್ಲಿ ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನೀವು ನಿಮ್ಮ ಮಾತುಗಳಲ್ಲಿ ಬರೆಯಬೇಕಾಗಿದೆ. ಇಲ್ಲಿ ಉತ್ತರವನ್ನು ಬರೆದಿದ್ದೇವೆ. ಉತ್ತರವನ್ನು ನೋಡಿ ನೀವು ಬರೆದುಕೊಳ್ಳಬೇಕು. ನಾಲ್ಕನೇ ಪ್ರಶ್ನೆ, ಸಾಲನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು? ಇಲ್ಲಿ ಸಾಲನ ವಂಶಕ್ಕೆ ಹೊಯ್ಸಳ ಎಂಬ ಹೆಸರು ಬರಲು ಕಾರಣವನ್ನು ನೀವು ಬರೆಯಬೇಕಾಗಿದೆ. ಇಲ್ಲಿ ನಾವು ಕಾರಣವನ್ನು ಬರೆದಿದ್ದೇವೆ.
ಈ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ನೀವು ಯಾವ ಪಾಠದಿಂದ ಆಯ್ದುಕೊಂಡಿದ್ದೀರಿ ಎಂದು ಬರೆಯಬೇಕು. ನಂತರದಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 1 ನೋಡಿ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಇಲ್ಲಿ ಆಯ್ಕೆ, ಈ ವಾಕ್ಯವನ್ನು ನೀವು ಯಾವ ಪಾಠದಿಂದ ಆಯ್ದುಕೊಂಡಿರಿ ಎಂದು ಬರೆಯಬೇಕು. ಆಯ್ಕೆ ಹಿರೇಮಲ್ಲೂರು ಈಶ್ವರನ್ ಅವರು ಕವಿಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದು ಆಯ್ಕೆ. ಇಲ್ಲಿ ಈ ಸಂದರ್ಭ ಅಂದರೆ ಈ ವಾಕ್ಯವನ್ನ ಹೇಳುವಂತಹ ಸಂದರ್ಭ ಯಾವುದು ಎಂದು ಇಲ್ಲಿ ನೀವು ಬರೆಯಬೇಕು. ಸಂದರ್ಭ ಲೇಖಕರು ಶಿವನ ಸಮುದ್ರದ ನಿಲ್ಮನೆಯಲ್ಲಿ ತಂಗಿದ್ದಾಗ ಅಂದಿನ ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಮಧ್ಯರಾತ್ರಿ 12:15 ಆಗ ಎಲ್ಲರೂ ಮಲಗಿ ನಿದ್ರಿಸುವ ಸಮಯ. ಅಂತಹ ಸಂದರ್ಭದಲ್ಲಿ ಲೇಖಕರು ಮಾತ್ರ ಬರೆಯುವುದರಲ್ಲಿ ತೊಡಗಿದ್ದರು. ಇಲ್ಲಿ ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಾಗಿದೆ. ಇಲ್ಲಿ ನೀವು ಸ್ವಾರಸ್ಯವನ್ನ ಬರೆಯಬೇಕು. ಸ್ವಾರಸ್ಯ ಇಲ್ಲಿ ಲೇಖಕರು ಸಾಹಿತ್ಯ ಬರೆಯುವುದರಲ್ಲಿ ಹೊಂದಿದ್ದ ಆಸಕ್ತಿ ಮತ್ತು ಶ್ರಮ ಸ್ವಾರಸ್ಯಪೂರ್ಣಕವಾಗಿ ಮೂಡಿ ಬಂದಿದೆ. ಇದೇ ರೀತಿಯಾಗಿ ನೀವು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಸಂದರ್ಭ ಸಹಿತವಾಗಿ ಸ್ವಾರಸ್ಯವನ್ನ ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 2 ನೋಡಿ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಇಲ್ಲಿ ಈ ವಾಕ್ಯವನ್ನು ಕೂಡ ನಾವು ಆಯ್ಕೆ, ಇಲ್ಲಿ ಹಿರೇಮಲ್ಲೂರು ಈಶ್ವರನ್ ಅವರು ಕವಿಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಎಂದು ಬರೆಯಬೇಕು. ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ನೀವು ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3. ಮೋಟರು ಓಡಲಲ್ಲದು, ಸಾರಥಿ ನಿಲ್ಲಿಸಲಾರನು. ಇಲ್ಲಿ ಈ ಪ್ರಶ್ನೆಯ ಆಯ್ಕೆ, ಸಂದರ್ಭ ಮತ್ತು ವಾಕ್ಯವನ್ನ ಇಲ್ಲಿ ಬರೆಯಲಾಗಿದೆ. ನೀವು ನೋಡಿ ಬರೆದುಕೊಳ್ಳಿ. 4ನೇ ಪ್ರಶ್ನೆಯಲ್ಲಿ ಬರೋ ಗುಡಿ ಸಿಕ್ಕಿತು, ಬರೋ ದೇವಾಲಯ ದೊರಕಿತು. ಇಲ್ಲೂ ಕೂಡ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನ ನೀವು ಸರಿಯಾಗಿ ನೋಡಿ ಬರೆದುಕೊಳ್ಳಬೇಕು. ಪ್ರಶ್ನೆ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ ಸಾಹಿತ್ಯಾವಲೋಕನ, ಭಕ್ತಿ ಭಂಡಾರಿ ಬಸವಣ್ಣ, ಹಿರೇಮಲ್ಲೂರು, ವಚನ ಧರ್ಮಸಾರ. ಇಲ್ಲಿ ಗುಂಪಿಗೆ ಸೇರದ ಪದ ಹಿರೇಮಲ್ಲೂರು ಆಗಿದೆ. ಇದು ಒಂದು ಊರಿನ ಹೆಸರು. ಆದ್ದರಿಂದ ನೀವು ಗುಂಪಿಗೆ ಸೇರದ ಪದವನ್ನಾಗಿ ಈ ಪದವನ್ನ ಆರಿಸಬೇಕು. 2ನೇ ಪ್ರಶ್ನೆಯಲ್ಲಿ ಮಾರಸಿಂಹ, ಚಾವುಂಡರಾಯ, ರಾಚಮಲ್ಲ, ರಕ್ಕಸಗಂಗ ಎಂದು ಕೊಡಲಾಗಿದೆ. ಇಲ್ಲಿ ಗುಂಪಿಗೆ ಸೇರದ ಪದ ಚಾವುಂಡರಾಯ. ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದವನ್ನಾಗಿ ಚಾವುಂಡರಾಯನನ್ನ ನೀವು ಆರಿಸಬೇಕು. ಪ್ರಶ್ನೆ ನಂಬರ್ 3. ರಾಜೇಶ್ವರ, ಮರಳೇಶ್ವರ, ಮಹಾಲಿಂಗೇಶ್ವರ ಮತ್ತು ಪಾತಾಳೇಶ್ವರ. ಇಲ್ಲಿ ಗುಂಪಿಗೆ ಸೇರದ ಪದ ಮಹಾಲಿಂಗೇಶ್ವರವಾಗಿದೆ. ಇಲ್ಲಿ ಗುಂಪಿಗೆ ಸೇರದ ಪದವನ್ನಾಗಿ ಮಹಾಲಿಂಗೇಶ್ವರವನ್ನ ನೀವು ಆಯ್ಕೆ ಮಾಡಿ. ಪ್ರಶ್ನೆ ನಂಬರ್ 4. ಮುಚ್ಚಿಡು, ಹಾರುತ್ತಿರುವ, ಉದ್ಯಮವನ್ನು, ಬಾನಿನೆಡೆ. ಇಲ್ಲಿ ಗುಂಪಿಗೆ ಸೇರದ ಪದ ಉದ್ಯಮವನ್ನು ಆಗಿದೆ. ಉದ್ಯಮವನ್ನು ನೀವು ಗುಂಪಿಗೆ ಸೇರದ ಪದವನ್ನಾಗಿ ಆರಿಸಬೇಕು. ಈ ವಿಡಿಯೋದಲ್ಲಿ ನಾವು ತಲಕಾಡಿನ ವೈಭವ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಕನ್ನಡ ಭಾಗ 2ರ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಲಾಗುವುದು. ನೀವು 2ನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಕನ್ನಡ ಭಾಗ 2 ಗಮನಿಸಿ.